ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಿದ್ದಾರೆ ಪ್ರಿಯರೇ. ದೇವರು ಮಾಡಿರುವಂಥ ಉಪಕಾರವನ್ನು ನಾವು ಎಂದಿಗೂ ಮರೆಯಬಾರದು. ಇದರಿಂದ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ದೇವರು 5,000 ಜನರಿಗೆ ಊಟ ಬಡಿಸಿದ್ದನ್ನು ಸಾಮಾನ್ಯವಾಗಿ ಸತ್ಯವೇದದಲ್ಲಿ ನಮಗೆ ಎಲ್ರಿಗೂ ಗೊತ್ತು ಪ್ರಿಯರೇ. ಆದರೆ ಅಲ್ಲಿ ಒಂದು ಸೂಕ್ಷ್ಮವಾದ ವಿಚಾರವನ್ನು ನಾವು ಗಮನಿಸುವಾಗ, ದೇವರು ಅಡವಿಯಲ್ಲಿ ಆ ಜನರಿಗೆ ಸುವಾರ್ತೆಯನ್ನು ಸಾರುವಾಗ ಅಲ್ಲಿ ಊಟಕ್ಕೆ ಏನು ಸಿಗಲಿಲ್ಲ. ಆದುದರಿಂದ ಅಲ್ಲಿ ಒಬ್ಬ ಹುಡುಗನ ಬಳಿ ಏನಿತ್ತು, 5 ರೊಟ್ಟಿ ಮತ್ತು 2 ಮೀನು ಇತ್ತು ಪ್ರಿಯರೇ. ದೇವರಿಗೆ ಆ ಒಂದು 5 ರೊಟ್ಟಿ 2 ಮೀನು ಕೊಡುವಾಗ, ದೇವರು ಆ 5 ರೊಟ್ಟಿ 2 ಮೀನನ್ನು ತೆಗೆದುಕೊಂಡು ಪ್ರಾರ್ಥನೆ ಮುಖಾಂತರವಾಗಿ 5,000 ಜನರಿಗೆ ಊಟ ಬಡಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಇನ್ನು ಮಿಕ್ಕ ಆಹಾರವನ್ನು ಕೂಡಿಸುವಾಗ 12 ಪುಟ್ಟಿ ಉಳಿಯುತ್ತದೆ. ಆ 12 ಪುಟ್ಟಿ ಯಾರಿಗೆ ದೊರೆಯುತ್ತದೆ ಎಂಬುದಾಗಿ ನಾವು ಗಮನಿಸುವಾಗ 12 ಶಿಷ್ಯರಿಗ ಇಲ್ಲ ಪ್ರಿಯ ದೇವ ಜನರೇ. ಆ 5 ರೊಟ್ಟಿ 2 ಮೀನನ್ನು ಕೊಟ್ಟ ಸಣ್ಣ ಹುಡುಗನಿಗೆ ಆ 12 ಪುಟ್ಟಿ ದೊರಕಿದವು ಪ್ರಿಯರೇ. ಅದನ್ನು ಅವನೇನು ಮಾಡ್ದ, ಆಳುಗಳನ್ನು ಕರೆಸಿ ತನ್ನ ಮನೆಗೆ ಹೊತ್ತುಕೊಂಡು ಸಂತೋಷದಿಂದ ಹೋಗುವುದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಇವತ್ತು ನಮ್ಮ ಜೀವಿತದಲ್ಲಿ ನಾವು ಕೂಡ ಕರ್ತನಿಗೋಸ್ಕರವಾಗಿ ಏನಾದರೂ ಮಾಡುವಾಗ ಅಥವಾ ಏನಾದರೂ ಕೊಡುವಾಗ, ದೇವರು ನಮ್ಮ ಕಾರ್ಯದ ಮುಖಾಂತರವಾಗಿ ನಮಗೆ ಹಿಡಿಸಲಾರದಷ್ಟು ಸುವರಗಳನ್ನು ಸುರಿಸುವವನಾಗಿದ್ದಾನೆ ಪ್ರಿಯರೇ. ನಾವು ಮಾಡಿದಂಥ ಕಾರ್ಯದ ಮುಖಾಂತರವಾಗಿ ದೇವರು ನಮ್ಮ ಜೀವಿತದಲ್ಲಿ ಊಹಿಸಲಾರದಷ್ಟು ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಪ್ರಿಯರೇ. ಕೊಡಿರಿ, ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಇನ್ನೊಂದು ಸತ್ಯವೇದದಲ್ಲಿ ಇನ್ನೊಂದು ಕಡೆ ನಾವು ನೋಡುವಾಗ, ಅದೇ ಪ್ರಕಾರ ನಾವು ದೇವರಿಗೋಸ್ಕರವಾಗಿ ಏನಾದರೂ ಮಾಡುವಾಗ, ಧಾರಾಳ ಮನಸ್ಸಿನಿಂದ, ಉದಾರ ಮನಸ್ಸಿನಿಂದ ನಾವು ದೇವರಿಗೋಸ್ಕರವಾಗಿ ಏನಾದರೂ ಕೊಡುವಾಗ, ದೇವರೇನು ಮಾಡ್ತಾನೆ, ನಾವು ಊಹಿಸ್ಲಿಕ್ಕೂ ಆಗೋದಿಲ್ಲ ಅಷ್ಟು ಅದ್ಭುತ ಕಾರ್ಯಗಳನ್ನು ಅಥವಾ ಅಷ್ಟು ತಲಾಂತುಗಳನ್ನು ಅಥವಾ ಅಷ್ಟು ಆಶೀರ್ವಾದಗಳನ್ನು ನಮಗೆ ಒದಗಿಸುವವನಾಗಿದ್ದಾನೆ ಪ್ರಿಯರೇ. ಈ ವಾಕ್ಯದ ಮುಖಾಂತರವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ನಿಮ್ಮೊಂದಿಗಿರಲಿ. ಆಮೇನ್.